ನಮಸ್ಕಾರ ಸ್ನೇಹಿತರೆ ಎಸ್ ಎಸ್ ಸಿ ಸಿ ಜಿ ಎಲ್ ಎಕ್ಸಾಮ್ಸ್ಗೆ ಏನು ವಿಡಿಯೋ ಸರಣಿ ಮಾಡ್ತಾ ಇದೀವಿ. ಜನರಲ್ ಇಂಗ್ಲಿಷ್ ತಗೊಂಡಿದ್ದೀನಿ ಇವತ್ತು. ಇದು ಎರಡನೇ ವಿಡಿಯೋ ಈ ಜನರಲ್ ಇಂಗ್ಲಿಷ್ ಅಲ್ಲಿ. ಹಾಗೆ ನಾವು ಎಲ್ಲ ಸಬ್ಜೆಕ್ಟು ರೀಸನಿಂಗ್ ಆಗಿರ್ಬೋದು, ಆಪ್ಟಿಟ್ಯೂಡ್ ಆಗಿರ್ಬೋದು, ಜಿ ಕೆ ಆಗಿರ್ಬೋದು ಎಲ್ಲ ಕೂಡ ಮಾಡಿದೀವಿ. ಇವೆಲ್ಲ ವಿಡಿಯೋಸ್ಗಳು ನಿಮಗೆ ಪ್ಲೇ ಲಿಸ್ಟ್ ಇದೆ ಎಸ್ ಎಸ್ ಸಿ ಸಿ ಜಿ ಎಲ್ ಅಂತ. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಹೆಂಗೆ ಪ್ಯಾಟರ್ನ್ಸ್ಗಳು ಅರ್ಥ ಆಗುತ್ತೆ, ನಿಮಗೆ ಯಾವ ರೀತಿ ಬರುತ್ತೆ ಅಂತ ಅರ್ಥ ಆಗುತ್ತೆ, ಹೆಂಗೆ ನಾವು ಪ್ರಿಪೇರ್ ಆಗಬೇಕು ಅಂತ ಅರ್ಥ ಆಗುತ್ತೆ. ಮತ್ತೆ ಈ ಒಂದು ಪ್ಯಾಟ್ರನ್ ನೀವು ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಂಡ್ರೆ ಅವ್ನು ಯಾವುದೇ ಕ್ವಶನ್ಸ್ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು. ಸೊ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಪ್ಲೇ ಲಿಸ್ಟ್ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಿಮಗೆ. ಹಾಗೆ ನಮ್ಮ ಟೆಲಿಗ್ರಾಮಲ್ಲೂ ಶೇರ್ ಮಾಡ್ತೀವಿ. ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಅದರ ಲಿಂಕು ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಸ್ನೇಹಿತರೆ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಇದೇ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಫೈನ್. ಸೊ ಬನ್ನಿ, ಆಗಿರೋ ನಾನು ಇಲ್ಲಿ ಜನರಲ್ ಇಂಗ್ಲೀಷ್ನ ಡಿಸ್ಕಸ್ ಮಾಡೋಣ. ಎಲ್ಲ ರೀತಿ ಎಲ್ಲ ಫಾರ್ಮೆಟ್ಸ್ಗಳನ್ನ ಕವರ್ ಮಾಡ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ 4 words ಹ್ಯಾವ್ ಬಿನ್ ಅಂಡರ್ಲೈನ್. 4 ವರ್ಡ್ಗಳನ್ನ ಈ ಒಂದು ಸೆಂಟೆನ್ಸ್ ಅಲ್ಲಿ ಅಂಡರ್ಲೈನ್ ಮಾಡಿದ್ದಾನೆ. ಔಟ್ ಆಫ್ ವಿಚ್ 1 word ಇಸ್ ಮಿಸ್ಪೆಲ್ಡ್. ಸೆಲೆಕ್ಟ್ ದ ಆಪ್ಷನ್ ವಿತ್ ದ ಮಿಸ್ಪೆಲ್ಡ್ ವರ್ಡ್ ಅಂತಿದೆ. ಓಕೆ, ಅಂದ್ರೆ ಇಲ್ಲಿ 4 ಆಪ್ಷನ್ ಏನ್ ಕೊಟ್ಟಿದ್ದಾನೆ. ಇಲ್ಲಿ ಯಾವ ಅಂಡರ್ಲೈನ್ ವರ್ಡ್ದು ಸ್ಪೆಲ್ಲಿಂಗ್ ಸರಿ ಇದೆ, ಮಿಸ್ ಸ್ಪೆಲ್ಟ್ ಅಂತ. ಓಕೆ, ಏನಿದೆ ಇನ್ ಸ್ಪೈಟ್ ಆಫ್ ದ ಡೆಲಿಮಾ ಇದು ಸರಿ ಇದೆಯಾ, ಕರೆಕ್ಟ್ ಆಗಿದೆಯಾ. ದಟ್ ಪ್ರಿವೈಲ್ಡ್ ಡ್ಯೂರಿಂಗ್ ದ ಡಿಸ್ಕಷನ್ ಸೆಷನ್ ಅಂಡ್ ಕಮಿಟಿ ರಿಮೈಂಡ್ ಕಮಿಟೆಡ್ ಟು ಫೈಂಡಿಂಗ್ ಎನ್ ಅಮಿಕಬಲ್ ಸೊಲ್ಯೂಷನ್ಸ್ ಟು ದ ಇಶ್ಯೂ. ಇಲ್ಲಿ ಮಿಸ್ಪೆಲ್ಟ್ ಅಂದ್ರೆ ಸ್ಪೆಲ್ಲಿಂಗ್ ತಪ್ಪಾಗಿರೋದು ಯಾವುದು ಅಂತ. ಡೆಲಿಮಾ ಕರೆಕ್ಟ್ ಇದೆ, ಇಲ್ಲಿ ನೋಡಿ ಅಮಿಕಬಲ್ ಕರೆಕ್ಟ್ ಇದೆ, ಕಮಿಟಿನೂ ಕರೆಕ್ಟ್ ಇದೆ, ಪ್ರಿವೈಲ್ಡ್ ತಪ್ಪಿದೆ. ಸೊ ಆಪ್ಷನ್ 2 ಇಸ್ ದ ರೈಟ್. ಏನು ಪ್ರಿವೈಲ್ಡ್ ಸ್ಪೆಲ್ಲಿಂಗು? VAILED, ಪ್ರಿವೈಲ್ಡ್. ಓಕೆ, ಸೊ ಹಾಗಾಗಿ ಆಪ್ಷನ್ 2 ಪ್ರಿವೈಲ್ಡ್ ಅನ್ನೋದು ಸ್ಪೆಲ್ಲಿಂಗ್ ತಪ್ಪಿದೆ. ಯಾಕೆ ಇಲ್ಲಿ ಇ ಬರಬಾರ್ದು, ಎ ಬರಬೇಕಾಗಿತ್ತು. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ನೋಡಿ, ಈ ಇನ್ಕರೆಕ್ಟ್ ಇದೆಯಲ್ಲ, ಮಿಸ್ಪೆಲ್ಟ್ ನೋಡಿ, ಇದೊಂದು ರೀತಿಯಾದ ಫಾರ್ಮ್ಯಾಟ್. ಇನ್ನೊಂದು ನಿಮಗೆ 4 ಆಪ್ಷನ್ಸ್ ಕೊಡ್ತಾನೆ, ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಇಲ್ಲಿ 4 ಆಪ್ಷನ್ ಅಲ್ಲಿ ಯಾವ್ದು ಸ್ಪೆಲ್ಲಿಂಗ್ ಸರಿ ಇಲ್ಲ ಅನ್ನೋದು ಹೇಳಬೇಕು. ಇನ್ಕರೆಕ್ಟ್ಲಿ ಅಂತ ಅದಕ್ಕೆ ಹೈಲೈಟ್ ಮಾಡಿರೋದು. ಇನ್ಕರೆಕ್ಟ್ಲಿ, ಕರೆಕ್ಟ್ ಆಗಿರೋದು ಯಾವುದು ಅಂತಲ್ಲ, 4 ಕರೆಕ್ಟ್ ಇಲ್ಲದೆ ಇರೋದು. ಒಂದು ಈ ರೀತಿ ಫಾರ್ಮ್ಯಾಟ್ ಅಲ್ಲಿ ಕೇಳ್ತಾನೆ, ಅಥವಾ ಈ ರೀತಿ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ. ಒಂದ್ಸಲ ನಿಮ್ಗೆ ಏನಾಗುತ್ತೆ ಗೊತ್ತಾ, ಬೇರೆ ಬೇರೆ ಸೆಷನ್ ಅಲ್ಲಿ ಕರೆಕ್ಟ್ ಸ್ಪೆಲ್ಟ್ ಯಾವುದು ಅಂತಾನು ಕೇಳಬಹುದು. ನೀವು ಕರೆಕ್ಟ್ ಆಗಿ ಕ್ವಶನ್ ಓದಬೇಕು. ಕರೆಕ್ಟ್ಲಿ ಕೇಳಿದಾನೆ, ಇನ್ಕರೆಕ್ಟ್ ಕೇಳಿದಾನ ಅಂತ. ಇಲ್ಲಿ ಇನ್ಕರೆಕ್ಟ್ ಕೇಳಿದಾನೆ. ಯಾವ್ದು ತಪ್ಪಿಲಿ? ಅಕ್ಕರೆನ್ಸ್ ಅಂತ, ಇದು ಹರಾಸ್ಮೆಂಟ್ ಅಂತ, ಸೂಪರ್ಸೈಡ್ ಅಂತ, ಎಕ್ಸಾಜಿರೇಟ್ ಅಂತ. ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇದು ತಪ್ಪಿದೆ. ಸೊ ಆಪ್ಷನ್ 1 ಇಸ್ ದ ರಾಂಗ್ ಆನ್ಸರ್. ಹಾಗಾಗಿ ಇದು ಕರೆಕ್ಟ್ ಮಾಡ್ಬೇಕು. ಏನು ಅಕ್ಕರೆನ್ಸ್ ಸ್ಪೆಲ್ಲಿಂಗ್, ಇದು ಇನ್ಕರೆಕ್ಟ್ ಸ್ಪೆಲ್ಲಿಂಗ್. ಇದು ಕರೆಕ್ಟ್ ಸ್ಪೆಲ್ಲಿಂಗ್ ಏನು? OCCURRENCE. ಇದೆ ಒಂದು ಸಿಂಗಲ್ ಆರ್ ಇದೆ, ಇನ್ನೊಂದು ಆರ್ ಬರಬೇಕಾಗಿತ್ತು ಇಲ್ಲಿ. ಓಕೆ, ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅದು ತಪ್ಪಿದೆ. ಹಾಗಾಗಿ ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ತಗೊಂಡಿದ್ದೀನಿ, ಪ್ರಾಕ್ಟೀಸ್ ಆಗುತ್ತೆ ಹೇಳಿ. ಇನ್ಕರೆಕ್ಟ್ಲಿ ಸ್ಪೆಲ್ಟ್ ಇದು ಟ್ಯಾಂಜಿಬಲ್. ನೋಡಿ, ಟ್ಯಾಂಜಿಬಲ್, ಟೆರ್ರಾಕೋಟಾ, ಟೆರ್ರಾಸೈಟ್, ಟೆರ್ಷಿಯಲ್. ನೀವು ಓದ್ಬೇಕಾದ್ರೆ ಗೊತ್ತಾಗುತ್ತೆ. ಅಂದ್ರೆ ಇದು ನಿಮ್ಗೆ ವಕ್ಯಾಬ್ ಇರಬೇಕು. ನಿಮಗೆ ವಕ್ಯಾಬುಲರಿ, ನೀವು ಪುಸ್ತಕ ಓದೋದು, ಇಂಗ್ಲಿಷ್ ನ್ಯೂಸ್ ನೋಡೋದು, ಇಂಗ್ಲಿಷ್ ನ್ಯೂಸ್ ಪೇಪರ್ ಓದೋದು, ಈ ತರ ಮಾಡಿದಾಗ ಬರುತ್ತೆ. ನೋಡಿ, ನಾವು ಓದ್ಬೇಕಾದ್ರೆ ಇಲ್ಲಿ ಟ್ಯಾಂಜಿಬಲ್ ಅಂದೆ, ಇದು ಟ್ಯಾಂಜಿಯಬಲ್ ಅಂತ ಕೊಟ್ಟಿದ್ದಾನೆ. ದಿಸ್ ಇಸ್ ರಾಂಗ್ ಆನ್ಸರ್. ಅಂದ್ರೆ ಕರೆಕ್ಟ್ಲಿ ಸ್ಪೆಲ್ಲಿಂಗ್ ಇಲ್ಲ. ನಾವು ಓದ್ಬೇಕಾದ್ರೆ ಟ್ಯಾಂಜಿಬಲ್ ಆಗ್ಬೇಕು, ಅದು ಟ್ಯಾಂಜಿಯಬಲ್ ಅಲ್ಲ. ಅಂದ್ರೆ ಏನರ್ಥ? TNGIBLE ಆಗ್ಬೇಕದು. GA ಅಂತ ಕೊಡಿ, ಎಬಲ್ ಅಂತ. ಸೊ ದಿಸ್ ಇಸ್ ರಾಂಗ್. ಇದು ಕರೆಕ್ಟ್ ಇದೆ ಸ್ಪೆಲ್ಲಿಂಗ್, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಸೊ ಇಲ್ಲಿ ಯಾವ್ದು ಕರೆಕ್ಟ್, ಇನ್ಕರೆಕ್ಟ್ ಯಾವುದು? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ ಫೈನ್. ಈಗ ನೆಕ್ಸ್ಟ್ ಬಂದ್ಬೋಣ. ಒಂದು ಆ ರೀತಿ ಫಾರ್ಮೆಟ್ ಕ್ವಶನ್ಸ್ಗಳು ಬರ್ತವೆ. ಇನ್ನೊಂದು ಗ್ರಾಮೆಟಿಕಲಿ ಎರರ್. ಇಲ್ಲಿ ಯಾವ ಒಂದು ಪೋರ್ಷನ್ ಅಲ್ಲಿ, ಈ ಪೋರ್ಷನ್ ಅಲ್ಲಿ ಗ್ರಾಮೆಟಿಕಲ್ ಎರರ್ ಇದೆಯಾ, ಅಥವಾ ಈ ಪೋರ್ಷನ್ ಅಲ್ಲಿ ಇದೆಯಾ, ಸೆಂಟೆನ್ಸ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ಇದೆಯಾ, ಈ ಪೋರ್ಷನ್ ಅಲ್ಲಿ ಇದೆಯಾ, ಈ ರೀತಿ ಕೊಟ್ಟಿರ್ತಕ್ಕಂಥದ್ದು. ಯಾವ ಒಂದು ಪೋರ್ಷನ್ ಆಫ್ ದ ಸೆಂಟೆನ್ಸ್ ಅಲ್ಲಿ ಗ್ರಾಮೆಟಿಕಲಿ ತಪ್ಪಿದೆ ಅಂತ ಕೇಳಿದ್ದಾನೆ. ಓಕೆ, ಏನಿದೆ ಫಸ್ಟ್ ಸೆಂಟೆನ್ಸ್ ಓದ್ಬಿಡಿ. ಓದ್ಬೇಕಾದ್ರೆ ನೀವು ಇದು ನೋಡಿ, ನಿಮ್ಗೆ ಇದು ಈಸಿ ಇರುತ್ತೆ ಸ್ನೇಹಿತರೆ. ಒಂದು ಸಿಂಗ್ಯುಲರ್ ಅಲ್ಲಿ ಇದೆಯಾ, ಪ್ಲೂರಲ್ ಅಲ್ಲಿ ಇದೆಯಾ, ಓಕೆ, ಪಾಸ್ಟ್ ಅಲ್ಲಿ ಇದೆಯಾ, ಪ್ರೆಸೆಂಟ್ ಅಲ್ಲಿ ಇದೆಯಾ, ಓಕೆ, ವರ್ಬು ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಹೆಲ್ಪಿಂಗ್ ವರ್ಬು ಪಾಸ್ಟ್ ಅಲ್ಲಿ ಇದ್ರೆ ಏನ್ ಬರುತ್ತೆ, ಪ್ರೆಸೆಂಟ್ ಅಲ್ಲಿ ಈಸ, ವಾಸ, ಅಥವಾ ಪ್ಲೂರಲ್ ಇದ್ರೆ ವರ್ರ. ಸೊ ಇಂಥದ್ನ ನೀವು ಜಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕು. ಈಗ ಇದು ಅಷ್ಟೇ ಈಸಿ ಕ್ವಶನ್. ನೋಡಿ, ಓದಿ ಫಸ್ಟ್. After I retired, I started a second career as a writer and published several books which allowed me to share my stories and insight with a wider audience. Okay, ನಾನು ರಿಟೈರ್ಡ್ ಆದ್ಮೇಲೆ ನಾನು ನೋಡಿ, ಐ ಸ್ಟಾರ್ಟೆಡ್ ಪಾಸ್ಟ್ ಟೆನ್ಸ್, ಐ ಪಬ್ಲಿಷ್ಡ್ ಪಾಸ್ಟ್ ಇದೆ, ಅಲೌಡ್ ಪಾಸ್ಟ್ ಇದೆ. ಅಂದ್ರೆ ಅವನು ರಿಟೈರ್ಡ್ ಆದ್ಮೇಲೆ ಈ ಸ್ಟಾರ್ಟೆಡ್ ಸೆಕೆಂಡ್ ಕರಿಯರ್. ಓಕೆ, ಎರಡನೆಯ ಒಂದು ಕೆರಿಯರ್ ಸ್ಟಾರ್ಟ್ ಮಾಡ್ತಾನೆ. ರೈಟಿಂಗ್ ಬರೀತಾನೆ, ಪಬ್ಲಿಷ್ ಮಾಡ್ತಾನೆ, ಅವ್ನ ಸ್ಟೋರೀಸ್ ಬರೀತಾನೆ. ಇಲ್ಲಿ
ಆಫ್ಟರ್ ಐ ರಿಟೈರ್ಡ್ ಆಗ್ಬೇಕಾಗಿತ್ತು, ಇದು ರಿಟೈರ್ ಅಂತಿದೆ, ಇಲ್ಲಿ ತಪ್ಪಿದೆ. ಸೊ ಯಾವ ಆಪ್ಷನ್ ಅಲ್ಲಿ ತಪ್ಪಿದೆ? ದಿಸ್ ಆಪ್ಷನ್ ಅಲ್ಲಿ ತಪ್ಪಿದೆ, ಅಂದ್ರೆ ದಿಸ್ ಸೆಂಟೆನ್ಸ್ ಅಲ್ಲಿ ತಪ್ಪಿದೆ. ಇಲ್ಲಿ ನೋಡಿ ಸ್ಲ್ಯಾಶ್ ಕೊಟ್ಟಿದ್ದಾನೆ. ಸೊ ಯಾವ್ದ್ರಲ್ಲಿ ಸರ್? ಆಫ್ಟರ್ ಐ ರಿಟೈರ್ಡ್ ಆಗ್ಬೇಕಾಗಿತ್ತು. ಏನಾಗ್ಬೇಕು ಸರ್? ಇದು ರಿಟೈರ್ಡ್ ಆಗ್ಬೇಕಾಗಿತ್ತು. ಅರ್ಥ ಆಗ್ತಿದೆಯಲ್ಲ? ಈ ತರ ಸಿಂಪಲ್ ಇರ್ತವೆ ಅಷ್ಟೇ. ಸೊ ಇಲ್ಲಿ ಯಾವ್ದ್ರಲ್ಲಿ ತಪ್ಪಿದೆ? ಈ ಫಸ್ಟ್ ಒನ್ ಆಪ್ಷನ್ ಅಲ್ಲಿ, ಅಂದ್ರೆ ಈ ಫಸ್ಟ್ ಸೆಂಟೆನ್ಸ್ ಆಫ್ ದ ಪಾರ್ಟ್ ಅಲ್ಲಿ, ಅಂದ್ರೆ ಆಪ್ಷನ್ 2 ಅಲ್ಲಿ ತಪ್ಪಿದೆ. ಓಕೆ ಫೈನ್. ನೆಕ್ಸ್ಟ್ ಬರ್ತೇನೆ ಸ್ನೇಹಿತರೆ. ಇದು ಐಡಿಯಮ್, ನುಡಿಗಟ್ಟು. ನೋಡಿ, ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ ಐಡಿಯಾಮ್ ಅಂತ. ಐಡಿಯಾಮ್ ಅಂಡ್ ಫ್ರೇಸಸ್ ಅಂದ್ರೆ ನುಡಿಗಟ್ಟು, ಒಳ ಅರ್ಥ ಹೇಳಬೇಕು ಅಂತ ಅರ್ಥ. ಓಕೆ, ನುಡಿಗಟ್ಟು ಅಥವಾ ಒಳ ಅರ್ಥ. ಫೈನ್. ಇಲ್ಲಿ ಏನಿದೆ ಸೆಂಟೆನ್ಸು? ಮೈ ಅಂಕಲ್ ಲೈವ್ಸ್ ಇನ್ ನ್ಯೂಯಾರ್ಕ್, ಸೊ ಐ ಓನ್ಲಿ ಸಿ ಹಿಮ್ ಒನ್ಸ್ ಇನ್ ಎ ಬ್ಲೂ ಮೂನ್ ಅಂತ. ಬ್ಲೂ ಮೂನ್ ಅಂದ್ರೇನು? ಈ ಹುಣ್ಣಿಮೆ ಯಾವಾಗ್ಲೋ ಬರುತ್ತೆ, ಅಮಾವಾಸ್ಯೆ ಯಾವಾಗ್ಲೋ ಬರುತ್ತೆ. ಅಂದ್ರೆ ಬ್ಲೂ ಮೂನ್ ಅಂತಕ್ಕಂಥದ್ದು ಇನ್ನೂ ಯಾವಾಗ್ಲೋ ರೇರು. ಅಂದ್ರೆ ಮೈ ಅಂಕಲ್ ಲೈವ್ಸ್ ಇನ್ ನ್ಯೂಯಾರ್ಕ್, ಸೊ ಐ ಓನ್ಲಿ ಸಿ, ಅವ್ನು ನ್ಯೂಯಾರ್ಕ್ ಇದ್ದಾನೆ, ನಾನು ಯಾವಾಗ್ಲೋ ನೋಡ್ತೀನಿ ಅಂತ ಅರ್ಥ. ಇದು ಅರ್ಥ, ಒಳಗಿನ ಅರ್ಥ. ಸೊ ಇಲ್ಲಿ ಯಾವಾಗ್ಲೋ ಅಂತಂದ್ರೆ ಇಲ್ಲಿ ಮಂತ್ಲಿನೂ ಅಲ್ಲ, ಇಲ್ಲಿ ಕರೆಕ್ಟಾಗಿ ಮಂತ್ಲಿ ಅಂತ ಕೊಟ್ಟಿಲ್ಲ, ವೀಕ್ಲಿನೂ ಅಲ್ಲ. ವೆರಿ ಆಫನ್ ಅಂದ್ರೆ ಯಾವಾಗ್ಲೂನು, ಅಂದ್ರೆ ಫ್ರೀಕ್ವೆಂಟ್ ಆಗಿ, ಅಂದ್ರೆ ಆಲ್ಮೋಸ್ಟ್ ದಿನಾನೋ 2 ದಿನಕ್ಕೊಂದ್ಸಲ ನೋಡ್ತಾನೆ ಇರ್ತೀನಿ ಅಂತ. ನಾಟ್ ವೆರಿ ಆಫನ್ ಅಂದ್ರೆ ನಾನು ನೋಡಕ್ಕೆ ಸಿಗಲ್ಲ ಜಾಸ್ತಿ ಅಂತ. ಅಂದ್ರೆ ಯಾವಾಗ್ಲೋ ಅನ್ನೋದು ಇದೆಯಲ್ಲ, ನಂಗೆ ನೋಡಕ್ಕೆ ಸಿಗಲ್ಲ ಬೇಗ, ಅಂದ್ರೆ ಫ್ರೀಕ್ವೆಂಟ್ಲಿ ಅಂತ. ಇದು ಫ್ರೀಕ್ವೆಂಟ್ಲಿ ಅನ್ನೋದು ಅರ್ಥ ಕೊಟ್ರೆ ಫ್ರೀಕ್ವೆಂಟ್ಲಿ ಅಂತ, ಇದು ನಾಟ್ ಫ್ರೀಕ್ವೆಂಟ್ಲಿ ಅಂತ ಕೊಡುತ್ತೆ. ನಾಟ್ ಫ್ರೀಕ್ವೆಂಟ್ಲಿ, ಅರ್ಥ ಆಗ್ತಿದೆಯಲ್ಲ? ಸೊ ನಾಟ್ ವೆರಿ ಆಫನ್ ಅಂತ ಅರ್ಥ. ಅಂದ್ರೆ ನಂಗೆ ಈ ತುಂಬಾ ರೇರು ಅನ್ನೋದು ನಾಟ್ ವೆರಿ ಆಫನ್ ಅಂತ. ಒಂದ್ಸಲ ಆಪ್ಷನ್ ಅಲ್ಲಿ ಏನ್ ಕೊಡ್ತಾನೆ ಗೊತ್ತಾ? ನಾಟ್ ವೆರಿ ಆಫನ್ ಅಂತ ಕೊಡೋದ್ ಬದಲು ರೇರ್ ಅಂತ ಕೊಟ್ಟಿರ್ತಾನೆ. ಯಾವಾಗ್ಲೂ ನೋಡೋದು, ರೇರ್ ನಾನು ನೋಡೋದು. ಸೊ ನಾಟ್ ವೆರಿ ಆಫನ್ ಇಸ್ ನಥಿಂಗ್ ಬಟ್ ರೇರ್ ಅಂತ. ಅರ್ಥ ಆಗ್ತಿದೆಯಲ್ಲ? ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್. ಸಿನೋನಿಮ್ ಅಂದ್ರೆ ಏನು ಸರ್? ಸಮಾನಾರ್ಥಕ ಪದ. ಯಾವುದಕ್ಕೆ? ಅಂಡರ್ಲೈನ್ಡ್ ವರ್ಡ್ಗೆ. ಓಕೆ, ಒಂದು ಸೆಂಟೆನ್ಸ್ ಇರುತ್ತೆ ನೋಡಿ. ಒನ್ ಆಫ್ ರಾಮ್ಸ್ ಲೀಜರ್ ಆಕ್ಟಿವಿಟೀಸ್ ಇನ್ ಟೆನ್ನಿಸ್. ನಿಮ್ಗೆ ಅಂಡರ್ಲೈನ್ಡ್ ವರ್ಡ್ ಗೊತ್ತಾಗಲ್ಲ ಅಂದ್ರೆ ಈ ತರ ಸೆಂಟೆನ್ಸ್ ಇದ್ದಾಗ ಓದಿ ಫುಲ್ ಸೆಂಟೆನ್ಸ್. ಒನ್ ಆಫ್ ರಾಮ್ಸ್ ಲೀಜರ್ ಆಕ್ಟಿವಿಟೀಸ್ ಟೆನ್ನಿಸ್ ಅಂದ್ರೆ ಲೀಜರ್ ಅಂದ್ರೇನು ಇಲ್ಲಿ ನಮಗೆ ಗೊತ್ತಿಲ್ಲ. ಅಂದ್ರೆ ಅವನಿಗೆ ಫ್ರೀ ಇದ್ದಾಗ, ಫ್ರೀ ಟೈಮ್, ಲೀಜರ್ ಟೈಮ್ ಅಲ್ಲಿ ಓಕೆ ಅವನು ಟೆನ್ನಿಸ್ ಆಡ್ತಾನೆ ಅಂತ. ಓಕೆ, ನನಗೆ ಫ್ರೀ ಇದ್ದಾಗ ನಾನು ಏನೋ ಆಡ್ತೀನಿ ಅಂದ್ರೆ ಏನದು? ನನ್ನ ಹವ್ಯಾಸ ಅಂತಲ್ಲ. ಫ್ರೀ ಇದ್ದಾಗ ಟೈಮ್ ಪಾಸ್ ಅಂದ್ರೆ ಒಂದು ಮನರಂಜನೆ ಅಂತ ಅರ್ಥ. ಇಲ್ಲಿ ಲ್ಯಾಂಗ್ವೇಜ್ ಇದೆ ಅಲ್ಲ, ಮೇನ್ ಅಂತಿದೆ ಅಲ್ಲ, ರಿಕ್ರಿಯೇಷನ್ ಇದೆ. ಎಸ್, ರಿಕ್ರಿಯೇಷನ್ ಅಂದ್ರೆ ಏನು? ಮನರಂಜನೆ. ನಾವು ಯಾವಾಗ ಮನರಂಜನೆ ನೋಡ್ತೀವಿ? ಫ್ರೀ ಟೈಮಲ್ಲಿ ತಾನೆ. ಫ್ರೀ ಮಾಡ್ಕೋತೀವಿ ಅಥವಾ ಫ್ರೀ ಟೈಮಲ್ಲಿ ನೋಡ್ತೀವಿ. ಹಂಗೆ ಲೀಜರ್ ಅಂದ್ರೆ ಏನು? ಫ್ರೀ ಟೈಮ್. ಅವನಿಗೆ ಸಮಯ ಬಿಡುವಿದ್ದಾಗ ಟೆನ್ನಿಸ್ ಆಡ್ತಾನೆ ಅಂದ್ರೆ ದಟ್ ಇಸ್ ಫಾರ್ ಮನರಂಜನೆ. ಬಿಡುವಿದ್ದಾಗ ಮಾಡೋ ಕೆಲಸಗಳು ನಾವು ನಮ್ಮ ಒಂದು ಮನರಂಜನೆಗೆ ಇಟ್ಕೋತೀವಿ, ಹವ್ಯಾಸಗಳಿಗೆ ಇಟ್ಕೋತೀವಿ, ಆ ತರ. ಇಲ್ಲಿ ಲೀಡು ಅಲ್ಲ, ಮೇನು ಅಲ್ಲ, ರಿಕ್ರಿಯೇಷನ್ ಅಂದ್ರೆ ಮನರಂಜನೆ. ಸೊ ಇದಕ್ಕೆ ಸಮಾನಾರ್ಥಕ ಪದ ಲೀಜರ್ಗೇನು? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನಿಮ್ಗೆ ಅದು ಗೊತ್ತಾಗಲಿ ಅಂದ್ರೆ 3 ಆಪ್ಷನ್ ಓದಿ. ಈ 3 ಒಂದೇ ರೀತಿ ಬೇರೆ ಬೇರೆ ಇರುತ್ತೆ, ಒಂದು ಆಪ್ಷನ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಟಿಕ್ ಹಾಕ್ಬೇಕು. ಓಕೆ, ಈ ತರ ತುಂಬಾ ಸಾಲ್ವ್ ಮಾಡೋಣ, ಗೊತ್ತಾಗುತ್ತೆ ನಿಮ್ಗೆ. ನೆಕ್ಸ್ಟ್ ಬನ್ನಿ, ಕಂಪ್ರೆನ್ಷನ್. ವೆರಿ ಇಂಪಾರ್ಟೆಂಟ್ ಸರ್. ಕಂಪ್ರೆನ್ಷನ್ ಅಂದ್ರೆ ಪ್ಯಾಸೇಜ್ ಕೊಟ್ಟಿರ್ತಾನೆ, ಅಲ್ಲಿ ಪ್ಯಾಸೇಜ್ ಅಲ್ಲಿ ನೋಡಿ 5 ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಓಕೆ, ಸೊ ಇದನ್ನು ಫಿಲ್ ಮಾಡಬೇಕು. ಇದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, KPSC ರಿಲೇಟೆಡ್ ವಿಡಿಯೋ ಮಾಡ್ಬೇಕಾದ್ರು ಕೂಡ ಈ ತರ ಇದ್ದಾಗ ಫಸ್ಟ್ ನೀವು ಇಲ್ಲಿ ಆಪ್ಷನ್ಸ್ ನಲ್ಲಿ ನೋಡಿ, ಒನ್ ಆಪ್ಷನ್ ನಲ್ಲಿ ಏನ್ ಬರುತ್ತೆ, 2 ಆಪ್ಷನ್ ಏನ್ ಬರುತ್ತೆ, ಹಿಂಗ್ ಕೊಟ್ಟಿರ್ತಾನೆ. ಸೆಕೆಂಡ್ ಡ್ಯಾಶ್ ಅಲ್ಲಿ ಏನ್ ಬರುತ್ತೆ ನೋಡಿ, ಫಿಲ್ ದ ಬ್ಲಾಂಕ್ ನಂಬರ್ 2 ಈ ತರ ಇರುತ್ತೆ. ಒಟ್ಟು 5 ಬ್ಲಾಂಕ್ಗಳಿದೆ. ಓಕೆ ಫೈನ್. ಫಸ್ಟ್ ಪ್ಯಾಸೇಜ್ನ ಓದ್ಕೊಳ್ಳಿ. ನಿಮಗೆ ಪ್ಯಾಸೇಜ್ ಯಾವ್ದ್ರ ಬಗ್ಗೆ ಇದೆ ಅಂತ ಗೊತ್ತಾಗುತ್ತೆ. ಅದೇ ರಿಲೇಟೆಡ್ ವರ್ಡ್ಗಳನ್ನ ನೀವು ಆಯ್ಕೆ ಮಾಡಬೇಕಾಗುತ್ತೆ. ಈಗ ಎನ್ವೈರನ್ಮೆಂಟ್ ಇದ್ರೆ ಎನ್ವೈರನ್ಮೆಂಟ್, ಪರಿಸರದ ಬಗ್ಗೆ ಇರೋ ಪದಗಳನ್ನ ಆಯ್ಕೆ ಮಾಡಬೇಕು. ಎಕ್ಸಾಂಪಲ್, ಭೂಗೋಳಗಿದೆ, ಹಿಸ್ಟ್ರಿಗೆ, ಅದರ ರಿಲೇಟೆಡ್ ವರ್ಡ್ಸ್ಗಳೇ ಇರುತ್ತೆ, ಅಂಥದ್ದನ್ನ ಆಯ್ಕೆ ಮಾಡಬೇಕು. ಸೊ ಮತ್ತೆ ಇದು ಪಾಸ್ಟ್ ಅಲ್ಲಿ ಇದೆಯಾ, ಪ್ರೆಸೆಂಟ್ ಅಲ್ಲಿ ಇದೆಯಾ, ಇವೆಲ್ಲ ಕೂಡ ನೀವು ಓದ್ಬೇಕಾದ್ರೆ ಗೊತ್ತಾಗುತ್ತೆ. ಓಕೆ, ಈಗ ನೋಡಿ ಏನ್ ಮಾಡ್ಬೇಕು ನೀವು ಫಸ್ಟ್ ಈ ಕಂಪ್ಲೀಟ್ ಪ್ಯಾಸೇಜ್ ನ ಒಂದ್ಸಲ ಸುಮ್ಮನೆ ರೀಡ್ ಕೊಡಬೇಕು. ಓಕೆ, ಯಾವ್ದ್ರ ಬಗ್ಗೆ ಇದೆ, ಏನ್ ಹೇಳ್ತಾ ಇದೆ ಅಂತ ಗೊತ್ತಾಗುತ್ತೆ. ಈಗ ನೋಡಿ, ಅರ್ಥಕ್ವೇಕ್ ಈಸ್ breaking and displacement of substantial portion of the Earth's outer rocky crust. During an earthquake, rock disturbance can cause rivers to change their flow. Landslides by earthquake can cause significant destruction of loss of life. Tsunamis are damaging waves caused by the large earthquakes that occurs under the ocean. Earthquakes rarely directly kill anyone. Many and injured are caused by falling debris and wall structures. The earthquake relies on how much and how far rocks cracks and shifts. ಇಲ್ಲಿ ಏನ್ ಹೇಳ್ತಾ ಇದೆ? ಅರ್ಥಕ್ವೇಕ್ ಬಗ್ಗೆ ಹೇಳ್ತಾ ಇದೆ. ನಾನು ಅರ್ಥ ಮಾಡಿಸ್ತೀನಿ ನಿಮ್ಗೆ. ಇಲ್ಲಿ ಏನಿದೆ, ಸಿಂಪಲ್ ಇದೆ ಸರ್.
ಅರ್ಥಕ್ವೇಕ್ ಬಂದಾಗ ಹೆಂಗೆ ಬ್ರೇಕ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಅಂದರೆ ಅರ್ಥಿನ ಮೇಲ್ಗಡೆ ಪದರ ಬಿಟ್ಕೊಳ್ತಕ್ಕಂಥದ್ದು ಏನಾಗ್ತವೆ ಜೋರಾದಾಗ ಆ ಅರ್ಥಕ್ವೇಕಿಂದ ಕಲ್ಲುಗಳು ಬೀಳೋದಾಗಿರ್ಬೋದು, ಅದ ರಿವರ್ ಅದ್ರ ಫ್ಲೋನ ಚೇಂಜ್ ಮಾಡೋದಾಗಿರ್ಬೋದು ಅಲ್ವಾ, ತನ್ನ ದಾರಿನ ನದಿ ಚೇಂಜ್ ಮಾಡೋದಾಗಿರ್ಬೋದು, ಲ್ಯಾಂಡ್ ಸ್ಲೈಡ್ಗಳಾಗಿರ್ಬೋದು. ಓಕೆ, ಸಿಗ್ನಿಫಿಕೆಂಟ್ ಡಿಸ್ಟ್ರಕ್ಷನ್, ಅದರಿಂದ ಲಾಸಸ್, ಲೈಫ್ ಕೂಡ ಲಾಸ್ ಆಗುತ್ತೆ, ಅಂದರೆ ತುಂಬ ಜನ ಸಾಯ್ತಾರೆ ಅನ್ನೋ ರೀತಿ. ಮತ್ತೆ ಟಿ ಸುನಾಮಿ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಲಾರ್ಜ್ ಅರ್ಥಕ್ವೇಕ್ ಆದಾಗ ಅಂಡರ್ ದ ಓಷನ್ ಅಲ್ಲಿ. ಮತ್ತೆ ಅರ್ಥಕ್ವೇಕ್ ರಿಯಲಿ ಡೈರೆಕ್ಟ್ಲಿ ಕಿಲ್ ಏನಿವನ್ನ ಡೈರೆಕ್ಟ್ ಆಗಿ ಏನು ಕಿಲ್ ಮಾಡಲ್ಲ, ನೀವು ಏನೋ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ನಿಮಗೆ ಕಟ್ಕೊಂಡಿದ್ರೆ ಅದು ಬೀಳುತ್ತಲ್ವಾ, ಸೊ ಅಂಥದ್ದು ಏನಾರು ಆಗುತ್ತೆ. ಮೆನಿ ಅಂಡ್ ಇಂಜುರೀಸ್ ಆರ್ ಕಾಸ್ಡ್ ಬೈ ಫಾಲಿಂಗ್ ಡೆಬ್ರೀಸ್. ನೋಡಿ, ಈ ಒಂದು ಇಂಜುರಿ, ಸಾವು ನೋವುಗಳಾಗೋದು ಅಲ್ಲಿ ನೀವು ನಿಮ್ಮ ಒಂದು ಡೆಬ್ರೀಸ್ಗೆ ಏನು ಕಟ್ಟಿರ್ತೀರ ಅದು ಬೀಳುತ್ತಲ್ಲ, ಅದರಿಂದ ಆಗ್ತಕ್ಕಂಥದ್ದು ಸ್ಟ್ರಕ್ಚರ್ ಇಂದ. ಆಫ್ ಅನ್ ಅರ್ಥಕ್ವೇಕ್ ರಿಲೇಸ್ ಹೌ ಮಚ್ ಅಂಡ್ ಹೌ ಫಾರ್ ರಾಕ್ ಕ್ರ್ಯಾಕ್ಸ್ ಅಂಡ್ ಶಿಪ್ಸ್. ಅಂದ್ರೆ ಆ ಒಂದು ಅರ್ಥಕ್ವೇಕ್ ಯಾವ್ದ್ರ ಮೇಲೆ ಇದಾಗಿರುತ್ತೆ ಅಂದ್ರೆ ಅದರ ಒಂದು ಪರಿಮಾಣ ಅಂತ ಏನು ಕರಿತೀವಿ, ಮ್ಯಾಗ್ನಿಟ್ಯೂಡ್ ಅಂತ ಏನು ಕರಿತೀವಿ, ಆ ಒಂದು ಇದ್ರ ಮೇಲೆ ಎಷ್ಟು ಬೀಳುತ್ತೆ, ಎಷ್ಟು ಆಗುತ್ತೆ ನೋವುಗಳು ಅನ್ನೋದು ಡಿಪೆಂಡ್ ಆಗಿರುತ್ತೆ ಅಂತ ಈ ಪ್ಯಾಸೇಜ್ ಹೇಳ್ತಾ ಇದೆ. ಓಕೆ, ಈಗ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ನಂಬರ್ 1. ಓಕೆ, ಇಲ್ಲಿ ಅರ್ಥಕ್ವೇಕ್ ಇಸ್ ದ ಡ್ಯಾಶ್ ಬ್ರೇಕಿಂಗ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಇದೆ ಆಪ್ಷನ್ ನೋಡಿ. ಅಬ್ರಪ್ಟ್, ಡೆಲಿಬರೇಟ್, ಎಕ್ಸ್ಪೆನ್ಸಿವ್, ಇನ್ನೋವೇಟಿವ್ ಆಗಿ ಬೀಳುತ್ತೆ. ಇನ್ನೋವೇಷನ್ ಅದರಲ್ಲೂ ಇಲ್ಲ. ಎಕ್ಸ್ಪೆನ್ಸಿವ್ ಅಂದ್ರೆ ಕಾಸ್ಟ್ಲಿ ಆಗಿ ಬೀಳುತ್ತೆ ಇಲ್ಲ. ಡೆಲಿಬರೇಟ್ ಆಗಿ ಬೇಕು ಅಂತ ಬೀಳುತ್ತೆ ಇಲ್ಲ. ಅಬ್ರಪ್ಟ್ ಆಗಿ ಬೀಳುತ್ತೆ. ನೋಡಿದ್ರ, ನಿಮ್ಗೆ ಆಪ್ಷನ್ಸ್ ನೋಡ್ದಾನೆ ಹೇಳ್ಬಿಡೋದು ದ ಅರ್ಥಕ್ವೇಕ್ ಇಸ್ ಅಬ್ರಪ್ಟ್, ಹೆಂಗ್ ಬೇಕು ಹಂಗೆ ಆಗೋದು ಅಲ್ವಾ. ಹೆಂಗೆ ಅದು ಅಳ್ಳಾಡುತ್ತೆ, ಹೆಂಗೆ ಅಂದ್ರೆ ಹೆಂಗ್ ಬೇಕು ಹಂಗೆ ಬ್ರೇಕ್ ಮಾಡುತ್ತೆ ಅಲ್ವಾ. ಸೊ ಅಬ್ರಪ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ಇಲ್ಲಿ. ಅರ್ಥ ಆಗ್ತಿದೆಯಲ್ಲ. ಸೊ ಫಸ್ಟ್ ಇದಕ್ಕೆ ಅಬ್ರಪ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಇದು ನೋಡ್ತಾ ಇದ್ದಂಗೆ ಹೇಳ್ಬೋದು ದಿಸ್ ಇಸ್ ಆಲ್ ರಾಂಗ್ ಆಪ್ಷನ್ಸ್ ಅಂತ. ಫೈನ್. ಸೊ ಆಪ್ಷನ್ 1ಗೆ ಇಲ್ಲಿ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಈಗ ಎರಡನೇದು ಫಿಲ್ ಇನ್ ದ ಬ್ಲಾಂಕ್ ನಂಬರ್ 2. ಓಕೆ, ಫಿಲ್ ಇನ್ ದ ಬ್ಲಾಂಕ್ ನಂಬರ್ 2 ಅಂದಾಗ ಈಗ ಒಂದೇದು ಆಯ್ತು, ಇಲ್ಲಿ ತನಕ ಆಯ್ತು. ನೆಕ್ಸ್ಟ್ ಮುಂದಿನ ಸೆಂಟೆನ್ಸ್ ಓದ್ಕೊಂಡು ಹೋಗಿ. ಡ್ಯೂರಿಂಗ್ ಅನ್ ಅರ್ಥಕ್ವೇಕ್ ರಾಕ್ ಡಿಸ್ಟರ್ಬೆನ್ಸ್ ಕ್ಯಾನ್ ಕಾಸ್ ರಿವರ್ಸ್ ಟು ಚೇಂಜ್ ದೇರ್ ಫ್ಲೋ. ಹೌದು, ಲ್ಯಾಂಡ್ ಸೈಡ್ಸ್ ಡ್ಯಾಶ್ ಬೈ ಅರ್ಥಕ್ವೇಕ್ಸ್ ಕ್ಯಾನ್ ಕಾಸ್ ಸಿಗ್ನಿಫಿಕೆಂಟ್ ಡಿಸ್ಟ್ರಕ್ಷನ್ ಆಫ್ ಲಾಸ್ ಆಫ್ ಲೈಫ್. ಲ್ಯಾಂಡ್ ಸೈಡ್ ಅಂದ್ರೆ ಏನು, ಪದರಗಳು ಲ್ಯಾಂಡ್ ಸೈಡ್ ಸ್ಲೈಡ್ಸ್ ಆಗ್ತದೆ, ಬೆಟ್ಟಗುಡ್ಡಗಳು ಬೀಳ್ತವೆ, ಈ ತರ ಲ್ಯಾಂಡ್ ಸ್ಲೈಡ್ ಆಗ್ತದೆ. ಇಲ್ಲಿ ಏನಿದೆ, ಪ್ರಿವೆಂಟೆಡ್, ಬ್ಲಾಕ್ಡ್, ಟ್ರಿಗರ್ಡ್, ಸಬ್ಸ್ಟ್ಯೂಟ್. ನೋಡಿ, ಲ್ಯಾಂಡ್ ಸೈಡ್ಸ್ ಬೈ ಅರ್ಥಕ್ವೇಕ್ ಇಂದ ಆಗೋದು. ಯಾಕಾಗುತ್ತೆ? ಅರ್ಥಕ್ವೇಕ್ ಟ್ರಿಗರ್ ಮಾಡೋದ್ರಿಂದ ಆಗುತ್ತೆ. ಬ್ಲಾಕ್ ಮಾಡೋದ್ರಿಂದ ಲ್ಯಾಂಡ್ ಸ್ಲೈಡ್ ಆಗುತ್ತಾ? ಇಲ್ಲ. ಅರ್ಥಕ್ವೇಕ್ ಅಳ್ಳಾಡ್ಸೋದು. ಈಗ ಏನಾರು ಆಗ್ಬೇಕು ಅಂದ್ರೆ ನೀವು ಕೋಪಗೊಳ್ಬೇಕಂದ್ರೆ ಯಾರು ನಿಮ್ಗೆ ಟ್ರಿಗರ್ ಮಾಡಬೇಕು ಅಲ್ವಾ. ಸಬ್ಡ್ಯೂಡ್ ಅಂತಿದೆ, ಅಂದ್ರೆ ಇದು ವಶಪಡಿಸ್ಕೋ ಅನ್ನೋ ರೀತಿ. ವಶಪಡಿಸ್ಕೋ ಇಲ್ಲಿ ಬರಲ್ಲ, ವಶಪಡಿಸಿಕೋ ಆಗುತ್ತೆ, ಇದಲ್ಲ. ಟ್ರಿಗರ್ಡ್ ಅಂದ್ರೇನು, ನಿಮಗೆ ಅದು ಒಂದು ಕಾರಣ ಅಲ್ವಾ, ಟ್ರಿಗರ್ ಮಾಡೋದು. ಸೊ ಅಂದ್ರೆ ಅರ್ಥಕ್ವೇಕ್ ಇಲ್ಲಿ ಟ್ರಿಗರ್ ಮಾಡೋದು ಲ್ಯಾಂಡ್ ಸೈಡ್ಸ್ ನ ಅಂತ ಹೇಳ್ತಾ ಇರೋದು. ಟ್ರಿಗರ್ಡ್ ಬೈ ಅರ್ಥಕ್ವೇಕ್ ಕ್ಯಾನ್ ಕಾಸ್ ಸಿಗ್ನಿಫಿಕೆಂಟ್ ಡಿಸ್ಟ್ರಕ್ಷನ್ ಆಫ್ ಲೈಫ್ ಅಲ್ವಾ. ಲ್ಯಾಂಡ್ ಸೈಡ್ಸ್ ಯಾವ್ದ್ರಿಂದ ಅರ್ಥಕ್ವೇಕ್ ಇಂದ ಟ್ರಿಗರ್ ಆಗುತ್ತೆ, ಇದರಿಂದ ಲಾಸ್ ಆಫ್ ಲೈಫ್ ಆಗುತ್ತೆ ಅಂತ. ಓಕೆ, ಸೊ ಹಾಗೆ ಮೂರನೇ ಆಪ್ಷನ್ಸ್ ಓದೋಣ ಬನ್ನಿ. ಇಲ್ಲಿ ನೋಡಿ, ಮೂರನೇ ನೆಕ್ಸ್ಟ್ ಬರ್ತೀನಿ. ಟಿ ಸುನಾಮೀಸ್ ಆರ್ ಎ ಡ್ಯಾಶ್ ಆಫ್ ಡ್ಯಾಮೇಜಿಂಗ್ ವೇವ್ಸ್ ಕಾಸ್ಡ್ ಬೈ ಅರ್ಥಕ್ವೇಕ್ಸ್ ದಟ್ ಅಕರ್ಸ್ ಅಂಡರ್ ದ ಓಷನ್ ಅಂತಿದೆ. ಓಕೆ, ಬ್ಲಾಂಕ್ ನಂಬರ್ 3. ಟಿ ಸುನಾಮೀಸ್ ಏನಕ್ಕಾಗುತ್ತೆ ನೋಡಿ. ಟಿ ಸುನಾಮೀಸ್ ಆರ್ ಡ್ಯಾಶ್ ಆಫ್ ಡ್ಯಾಮೇಜಿಂಗ್ ವೇವ್ಸ್ ಕಾಸ್ಡ್ ಬೈ ಅರ್ಥಕ್ವೇಕ್. ಟಿ ಸುನಾಮಿ ಹೆಂಗಾಗುತ್ತೆ, ಯಾವ್ದ್ರಿಂದ ಆಗುತ್ತೆ? ಅರ್ಥಕ್ವೇಕ್. ಯಾವ ತರ ಅರ್ಥಕ್ವೇಕ್? ಅರೆಸ್ಟ್, ಇಂಟ್ರಪ್ಷನ್, ಸಸೆಷನ್, ಡಿಸಾರ್ಡರ್ ಅಂತಿದೆ. ಡಿಸಾರ್ಡರ್ ಅಲ್ಲ, ಅರೆಸ್ಟ್ ಮಾಡುತ್ತೆ. ನೋಡಿ ಪದಗಳು ನೋಡಿ, ಸಸೆಷನ್. ಅದಕ್ಕೆ ಹೇಳೋದು, ನೀವು ಓದಿದಾಗ ಪ್ಯಾಸೇಜ್ ಒಂದ್ಸಲ ಯಾವ ಪದಗಳು ಯೂಸ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಇಲ್ಲಿ ಸಸೆಷನ್ ಅಂತಂದ್ರೇನು, ಅದರ ಪರಿಣಾಮ ಯಾವ್ದ್ರಿಂದ? ಬಿಕಾಸ್ ಆಫ್ ಟಿ ಸುನಾಮೀಸ್ ಆರ್ ಸಸೆಷನ್ಸ್ ಆಫ್, ಅಂದ್ರೆ ಸಸೆಷನ್ ಅಂದ್ರೆ ಟಿ ಸುನಾಮಿ ಯಾವ್ದ್ರಿಂದ ಆಗುತ್ತೆ ಅಂದ್ರೆ ಬಿಕಾಸ್ ಆಫ್ ಡ್ಯಾಮೇಜಿಂಗ್ ವೇವ್ಸ್ ಕಾಸ್ಡ್ ಬೈ ಅರ್ಥಕ್ವೇಕ್ ಇಂದ ಆಗ್ತಕ್ಕಂಥದ್ದು. ಅಂದ್ರೆ ಸಸೆಷನ್ ಅಂದ್ರೆ ಏನ್ ಹೇಳ್ತೀವಿ ನಾವು, ಪರಿಣಾಮ ಅಥವಾ ಅದರ ನಂತರ ಅದರ ಕಾರಣ ಅಂತ ಏನ್ ಕರಿತೀವಲ್ಲ, ಈ ಬಿಕಾಸ್ ಆಫ್ ದೊಡ್ಡ ಒಂದು ಅರ್ಥಕ್ವೇಕ್ ಆದಾಗ ಸಮುದ್ರದ ಕೆಳಗೆ ಟಿ ಸುನಾಮಿ ಸುಟ್ಕೊಳ್ಳುತ್ತೆ ಅಂತ. ಟಿ ಸುನಾಮಿ ಸರ್ ಸಸೆಷನ್ ಆಫ್ ಡ್ಯಾಮೇಜಿಂಗ್ ವೇವ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ತನಕ ಆಯ್ತು. ಈಗ ನಾಲ್ಕನೇದು, ನಾನು ನೆಕ್ಸ್ಟ್ ಪ್ಯಾಸೇಜ್ ನ ಒಂದೊಂದು ಕ್ವಶನ್ ಅಲ್ಲೂ ತಗೋತಾ ಇದ್ದೇನೆ ನೋಡಿ. ಫಿಲ್ ಇನ್ ದ ಬ್ಲಾಂಕ್ಸ್ ನಂಬರ್ 4. ಓಕೆ, ಇಲ್ಲಿ ಮೆನಿ ಡ್ಯಾಶ್ ಅಂಡ್ ಇಂಜುರೀಸ್ ಆರ್ ಕಾಸ್ಡ್ ಬೈ ಫಾಲಿಂಗ್ ಡೆಬ್ರೀಸ್ ಅಂಡ್ ದ ಫಾಲ್ ಆಫ್ ಸ್ಟ್ರಕ್ಚರ್. ನೋಡಿ, ಮೆನಿ ವಯಬಿಲಿಟಿ ಅಂಡ್ ಇಂಜುರೀಸ್ ಅಂತೀವಲ್ಲ, ಸರ್ವೈವಲ್ ಅಂದ್ರೆ ಬದುಕುಳಿಯೋದು ಅಲ್ಲ. ಫೆಟಲಿಟೀಸ್, ಎಸ್, ಫೆಟಲಿಟೀಸ್ ದ ರೈಟ್ ಆನ್ಸರ್. ಮಾರಣಾಂತಿಕ ಮತ್ತು ಇಂಜುರೀಸ್, ಮಾರಣಾಂತಿಕವಾಗಿ ಸಾಯುವಂಥದ್ದು ಅಥವಾ ಗಾಯಗಳಾಗ್ತಕ್ಕಂಥದ್ದು. ಯಾಕೆ? ಫಾಲಿಂಗ್ ಡೆಬ್ರೀಸ್ ಆಫ್ ದ ಫಾಲ್ ಆಫ್ ದ ಸ್ಟ್ರಕ್ಚರ್. ಅಲ್ಲಿ ಏನು ಸ್ಟ್ರಕ್ಚರ್ಗಳು, ಬಿಲ್ಡಿಂಗ್ಗಳು ಅದು ಇದು ನಿಂತಿರುತ್ತೆ, ಅದರಿಂದ ಬೀಳೋದ್ರಿಂದ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆಗಳು ಅಥವಾ ಗಾಯ, ಇಂಜುರೀಸ್, ಗಾಯ. ಅದು ಇಲ್ಲಿ ಏನ್ ಬರುತ್ತೆ, ಇಲ್ಲಿ ಫೆಟಲಿಟೀಸ್. ಫೆಟಲಿಟಿ ಅಂದ್ರೆ ಏನು? ಫೆಟಲಿಟೀಸ್ ಅಂದ್ರೆ ಮಾರಣಾಂತಿಕಗಳು ಅಂತ.
ಸೊ ಆಪ್ಷನ್ 3. ಅರ್ಥ ಆಗ್ತಿದ್ದಿಲ್ಲ ಯಾಕೆ ಆ ಪದ ಬಂತು? ಬಿಕಾಸ್ ಆಫ್ ಇದು ಅರ್ಥಕ್ವೇಕ್ ಇಂದ. ಅದ್ರ ಹಿಂದೆ ಮುಂದೆ ಏನಿದೆ ಅಂತ ಚೆಕ್ ಮಾಡಬೇಕು. ಮುಂದೆ ಏನಿದೆ ಇಂಜುರೀಸ್ ಇದೆ ಅಂದ್ರೆ ಇದಕ್ಕೆ ತಕ್ಕಂಥದ್ದು ಆಪ್ಷನ್ಸ್ ಇಲ್ಲಿ ಆಯ್ಕೆ ಮಾಡ್ಕೋಬೇಕು ಅಂತ ಗೊತ್ತಾಗಬೇಕು. ಸೊ ಹಾಗಾಗಿ ನಾನು ಹೇಳಿದ್ ನಿಮ್ಗೆ ಪ್ಯಾಸೇಜ್ ನ ಓದಿದಾಗ ನಿಮ್ಗೆ ಇದು ಯಾವ ಪ್ಯಾಸೇಜು, ಎಂತ ವರ್ಡ್ಗಳು ಚೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಸರ್ವೈವಲ್ ಅಲ್ಲ, ವಯಬಿಲಿಟಿನೂ ಅಲ್ಲ, ಡ್ಯೂರಬಿಲಿಟಿನೂ ಅಲ್ಲ, ಫ್ಯಾಟಲಿಟಿ ಇಸ್ ದ ರೈಟ್ ಆನ್ಸರ್. ಓಕೆ, 4. 5ನೇದು ಬರೋಣ. ಫಿಲ್ ಇನ್ ದ ಬ್ಲಾಂಕ್ಸ್ ನಂಬರ್ 5. The dash of an earthquake relies on how much and how far rocks cracks and shifts ಅಂತಿದೆ. ಓಕೆ, ಅರ್ಥಕ್ವೇಕ್ ರಿಲೈಸ್, ಈ ಒಂದು ಅರ್ಥಕ್ವೇಕ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಹೌ ಮಚ್ ರಾಕ್ ಕ್ರಾಕ್ಸ್ ಅಂಡ್ ಶಿಫ್ಟ್, ಎಷ್ಟು ಇದು ಬಂಡೆಗಳು ಸೀಳ್ಬಿಡೋದು, ಭೂಮಿ ಸೀಳ್ಬಿಡೋದು, ಅಥವಾ ಕ್ರ್ಯಾಕ್ ಆಗೋದು, ಅಥವಾ ಡಿಸ್ಟ್ರಕ್ಟ್ ಆಗೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಅದರ ಒಂದು ಪರಿಮಾಣ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ದ ಅರ್ತ್ ಅಂತ ಕರಿತೀವಿ. ಎಷ್ಟು ಮ್ಯಾಗ್ನಿಟ್ಯೂಡ್, ರಿಕ್ಟರ್ ಮಾಪನದಲ್ಲಿ ಎಷ್ಟು ಮ್ಯಾಗ್ನಿಟ್ಯೂಡ್ ಇದೆ ಅಂತ ಕರಿತೀವಿ. ಸೊ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ದ ಅರ್ಥಕ್ವೇಕ್ ಅಂತ ಕರಿತೀವಿ. ಡೆಪ್ತ್ ಅಲ್ಲ, ಡೆಪ್ತ್ ಆಫ್ ದ ಅರ್ಥಕ್ವೇಕ್ ಅಂತ ಹಾಕ್ಬಿಡ್ತಾರೆ ತುಂಬಾ ಜನ. ಪದ ಇಲ್ಲಿ ಮ್ಯಾಗ್ನಿಟ್ಯೂಡ್ ಕರೆಕ್ಟ್ ಅಲ್ವಾ? ಅದನ್ನ ಅಳಿತಕ್ಕಂಥದ್ದು ನಾವು ಮ್ಯಾಗ್ನಿಟ್ಯೂಡ್, ಪರಿಣಾಮ ಅಲ್ಲ, ಪರಿಮಾಣ, ಎಷ್ಟು ಮಚ್ ಡಿಸ್ಟ್ರಕ್ಷನ್ ಆಗುತ್ತೆ ಅನ್ನೋದ್ರ ಮ್ಯಾಗ್ನಿಟ್ಯೂಡ್ ಮೇಲೆ ಇರ್ತೀವಿ. ಕಾರ್ಪಸ್ ಅಲ್ಲ, ಡಿಸಿಪ್ಲಿನೂ ಅಲ್ಲ. ಸೊ ಇದು ಮ್ಯಾಗ್ನಿಟ್ಯೂಡ್ ಅಂತ ಯಾಕೆ ಚೂಸ್ ಮಾಡಿದ್ವಿ? ಅರ್ಥಕ್ವೇಕ್ ಮ್ಯಾಗ್ನಿಟ್ಯೂಡ್ ನೀವು ನ್ಯೂಸ್ ಎಲ್ಲ ಓದ್ತಿರ್ತೀರಾ, ಎಷ್ಟು ಮ್ಯಾಗ್ನಿಟ್ಯೂಡ್ ಇದೆ ರಿಕ್ಟರ್ ಮಾಪನದಲ್ಲಿ ಅಂತೆಲ್ಲ ಅಳಿತಾ ಇರ್ತಾರೆ ಅಲ್ವಾ? ಸೊ ಇಲ್ಲಿ ಯಾವ್ದು ಆಪ್ಷನ್ಸ್ ಕರೆಕ್ಟು? ಮ್ಯಾಗ್ನಿಟ್ಯೂಡ್. ಸೊ ಈ ರೀತಿ ನೀವು ಇದನ್ನ ಸಾಲ್ವ್ ಮಾಡಬೇಕು ಸ್ನೇಹಿತರೆ. ಓಕೆ, ನಾನು ಅದಕ್ಕೆ ಫಸ್ಟ್ ಏನು ಹೇಳ್ತೀನಿ, ಫಸ್ಟ್ ನೀವು ಪ್ಯಾಸೇಜ್ನ ಕಂಪ್ಲೀಟ್ ಆಗಿ ಒಂದ್ಸಲ ಓದಿ. ಯಾವ್ದಿದೆ, ಎಂಥ ವರ್ಡ್ಗಳು ಇದು ಸೂಟ್ ಆಗುತ್ತೆ ಅನ್ನೋದು ನಿಮ್ಗೆ ಒಂದು ತಲೆಗೆ ಕೂತ್ಕೊಂಡ್ಬಿಡುತ್ತೆ. ಪಾಸ್ಟ್ ಟೆನ್ಸ್ ಇದ್ರೆ ಪಾಸ್ಟ್ ಟೆನ್ಸ್ ವರ್ಡ್ಗಳು ಇರುತ್ತೆ, ಪ್ರೆಸೆಂಟ್ ಇದ್ರೆ ಈ ಥರ ಏನೋ ನಿಮ್ಗೆ ಗೊತ್ತಾಗುತ್ತೆ. ಯಾವ ರಿಲೇಟೆಡ್ ಇದೆ ಅಂತ ರಿಲೇಟೆಡ್ ವರ್ಡ್ಸ್ಗಳನ್ನ ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಹಾಕಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿ ನೋಡಿ. ಗ್ರಾಮರ್ ರಿಲೇಟೆಡ್ ಕೂಡ ಮಾಡಿದ್ವಿ. ಗ್ರಾಮರ್ ರಿಲೇಟೆಡ್ ಕಂಪ್ಲೀಟ್ ಒಂದೇ ವಿಡಿಯೋ ಇದೆ, 5.5 hour ವಿಡಿಯೋ ಇದೆ, ನೋಡಿ ಬೇಕಾದ್ರೆ ಸ್ನೇಹಿತರೆ. ಎಲ್ಲ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗಲಿ ಅಂತ ಲಿಂಕ್ ಕೊಟ್ಟಿರ್ತೀನಿ. ಇದೇ ರೀತಿ ಇನ್ನು ಮುಂದಕ್ಕೆ ತೊಗೊಂಡ್ಬರ್ತೀನಿ. ಒಳ್ಳೆ ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಸ್ಗಳನ್ನ ತರ್ತೀನಿ ಮುಂದೆ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ SSC CGL ಎಲ್ಲ ಒಂದು ನಿಮಗೆ ವಿಡಿಯೋಸ್ಗಳು ಪ್ಲೇಲಿಸ್ಟಲ್ಲಿ ಮಾಡಿದ್ವಿ, ಲಿಂಕ್ ಸಿಗುತ್ತೆ. ಸೊ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇದೆ. ಪುನೀತ್ ಫೋರಮ್ ಸರ್ಚ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.